ಎಂಟರ್ಟೈನ್ಮೆಂಟ್ ಅನ್ನುವಂಥ ವಿಚಾರ ಬಂದಾಗ ಜಿ ಕನ್ನಡ ಯಾವಾಗಲೂ ಮೊದಲ ಸ್ಥಾನದಲ್ಲೇ ಇರುತ್ತೆ. ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋದ್ರ ಮುಖಾಂತರವಾಗಿ TRPಯನ್ನು ಹೇಗೆ ಗಳಿಕೆ ಮಾಡೋದು ಅನ್ನೋದು ಬಹಳ ಅದ್ಭುತವಾಗಿ ಜಿ ಕನ್ನಡಗೆ ಗೊತ್ತಿದೆ. ಕಲರ್ಸ್ ಮತ್ತು ಜಿ ಅಂತ ಬಂದಾಗ ಇದೀಗ ಜಿ ಒಂದು ಹೆಜ್ಜೆ ಮುಂದೆ ಇದೆ. TRPಗಳಲ್ಲಿ ಅವರದ್ದೇ ಸೀರಿಯಲ್ಗಳು ಮುಂಚೂಣಿಯಲ್ಲಿದೆ. ಇದೀಗ ಜಿ ಕನ್ನಡದಿಂದ ಒಂದು ಶಾಕಿಂಗ್ ವಿಚಾರ ಹೊರಗೆ ಬರ್ತಾ ಇದೆ. ಹೊಸ ಸೀರಿಯಲ್ ಪ್ರಸಾರ ಆಗಲಿದೆ. ಆ ಕಾರಣಕ್ಕೆ 2 ಸೀರಿಯಲ್ಗಳು ಮುಕ್ತಾಯವಾಗ್ತಿದೆ. ಅದು ಕೂಡ ಚೆನ್ನಾಗಿರುವ ಜನಪ್ರಿಯ ಇರುವಂಥ ಸೀರಿಯಲ್ಗಳನ್ನೇ ಮುಗಿಸಲಾಗ್ತಾ ಇದೆ. ಅದು ಕೂಡ ಕಥೆ ಯಾವುದೇ ರೀತಿಯಾದಂಥ ಪೂರ್ಣ ಆಗದೆ ಅರ್ಧಂಬರ್ಧಕ್ಕೆ ಮುಗಿಸುವಂಥ ಕೆಲಸಕ್ಕೆ ಕೈ ಹಾಕಲಾಗ್ತಿದೆ. ನಿಜವಾಗ್ಲೂ ಇದು ಜಿ ಕನ್ನಡದ ವೀಕ್ಷಕರಿಗೆ ಬೇಸರ ತರಿಸಿದೆ. ಹಾಗಿದ್ರೆ ಹೊಸದಾಗಿ ಬರ್ತಿರುವಂಥ ಸೀರಿಯಲ್ ಯಾವುದು, ಮುಕ್ತಾಯ ಆಗ್ತಿರುವಂಥ ಸೀರಿಯಲ್ ಯಾವುದು, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಎಸ್, ಜಿ ಕನ್ನಡದಲ್ಲಿ ಸದ್ಯದಲ್ಲಿ ಹೊಸ ಧಾರಾವಾಹಿ ಶುರು ಆಗ್ತಾ ಇದೆ. ಈಗಾಗಲೇ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದು ಕಿರುತೆರೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟರ ಮಟ್ಟಿಗೆ ಸೀರಿಯಲ್ನ ಪ್ರೋಮೋ ಒಂದೇ ವ್ಯೂಸನ್ನು ಪಡ್ಕೊಂಡಿರೋದು. ಒಂದು ದಾಖಲೆಯನ್ನೇ ಈ ಧಾರಾವಾಹಿ ಮಾಡ್ತಾ ಇದೆ. ಅದು ಯಾವ ಧಾರಾವಾಹಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಹೌದು, ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿಯಾಗಿ ಕರ್ಣ ಶೀಘ್ರದಲ್ಲೇ ಶುರುವಾಗಲಿದೆ. ಧಾರಾವಾಹಿಯಲ್ಲಿ ಕರ್ಣನಾಗಿ ಕನ್ನಡತಿ ಸೀರಿಯಲ್ನ ಖ್ಯಾತಿಯ ಹರ್ಷ ಅಲಿಯಾಸ್ ಕಿರಣ್ ರಾಜ್ ನಟಿಸ್ತಾ ಇದ್ದಾರೆ. ಪ್ರೋಮೋ ಬಿಡುಗಡೆಯಾಗಿ ಒಂದೇ ದಿನದಲ್ಲಿ 6 ಮಿಲಿಯನ್ ವ್ಯೂಸ್ ಆಗುವ ಮುಖಾಂತರ ದಾಖಲೆ ಬರೆದಿದೆ. ಕಿರಣ್ ರಾಜ್ ಕನ್ನಡತಿ ಧಾರಾವಾಹಿ ಮುಖಾಂತರವಾಗಿ ಜನಪ್ರಿಯತೆಯನ್ನು ಗಳಿಸಿದಂಥ ನಟ. ಇದೀಗ ಮತ್ತೆ ಕರ್ಣ ಧಾರಾವಾಹಿಯ ಮುಖಾಂತರವಾಗಿ ತೆರೆ ಮೇಲೆ ಬರಲಿದ್ದಾರೆ. ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ಗೆ ಗೈನಕಾಲಜಿಸ್ಟ್ ಆಗಿ ನಟಿಸಲಿದ್ದಾರೆ. ಮನೆಗೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಮನೆಗೆ ಅಡುಗೆ ಕೆಲಸ, ಇಸ್ತ್ರಿ ಮಾಡುವ ಕೆಲಸ ಎಲ್ಲವನ್ನ ಮಾಡುವ ಹುಡುಗನೇ ಕರ್ಣ. ಆದರೆ ಅಪ್ಪನಿಂದ ತಿರಸ್ಕರಿಸಲ್ಪಟ್ಟ ಹುಡುಗ ಆತ ಆ ಮನೆಯ ಸ್ವಂತ ಮಗನಾಗಿರೋದಿಲ್ಲ. ಹಾಗಾಗಿ ಅಪ್ಪನಿಗೆ ಆತನನ್ನು ಮಗನಾಗಿ ಸ್ವೀಕರಿಸೋದಕ್ಕೆ ಇಷ್ಟನೇ ಇರೋದಿಲ್ಲ. ಆದರೆ ಆ ಮನೆಯ ಮಗ ಕರ್ಣ ಮನೆಗಾಗಿ, ಮನೆಯವರಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಇದಿಷ್ಟು ಪ್ರೋಮೋದಲ್ಲಿ ಪ್ರಸಾರವಾಗಿದೆ. ಕರ್ಣ ಧಾರಾವಾಹಿ ಶೀಘ್ರದಲ್ಲೇ ರಿಲೀಸ್ ಆಗಲಿದೆ ಅನ್ನೋದೇ ಜಿ ವಾಹಿನಿಯ ಧಾರಾವಾಹಿಯೊಂದರಲ್ಲಿ ಶೀಘ್ರದಲ್ಲೇ ಮುಗಿಯುವ ಸಾಧ್ಯತೆ ಕೂಡ ಇದೆ ಅನ್ನುವಂಥ ವಿಚಾರವೇ ಇದೀಗ ಕೆಲವರಿಗೆ ಬೇಸರ ತರಿಸಿದೆ. ಹಾಗಿದ್ರೆ ಕರ್ಣ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಟೈಮಿಂಗ್ಸ್ ಯಾವಾಗ, ಯಾವ ಸಮಯದಲ್ಲಿ ಪ್ರಸಾರ ಆಗತ್ತೆ, ಆ ಸಮಯದಲ್ಲಿ ಪ್ರಸಾರವಾಗ್ತಿರುವಂಥ ಸೀರಿಯಲ್ನ ಹಾಗಿದ್ರೆ ಮುಗಿಸ್ತಾರಾ ಅನ್ನೋದು ನಿಮ್ಮ ಪ್ರಶ್ನೆ. ಖಂಡಿತವಾಗಿಯೂ ಹೌದು. ಒಂದು ಸೀರಿಯಲನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇನ್ನೊಂದು ಸೀರಿಯಲನ್ನು ಮುಗಿಸಲೇಬೇಕು, ಆ ಸ್ಲಾಟನ್ನು ಬಿಟ್ಕೊಡ್ಲೇಬೇಕು. ಹಾಗೆ ನೋಡಿದ್ರೆ ಹೊಸ ಧಾರಾವಾಹಿ ಬರ್ತಿದೆ ಅಂದರೆ ಸಹಜವಾಗಿಯೇ ಇನ್ನೊಂದು ಧಾರಾವಾಹಿ ಮುಗಿಯೋದಂತೂ ಇದ್ದೇ ಇದೆ ಅನ್ನೋದು ನಮ್ಮ ಜನರಿಗೂ ಕೂಡ ಗೊತ್ತಿದೆ. ಹಾಗಿದ್ರೆ ಆ ಸೀರಿಯಲ್ ಯಾವುದು ಅಂತ ನೋಡೋದಾದರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಮೃತಧಾರೆ ಅಥವಾ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಶೀಘ್ರದಲ್ಲೇ ಕೊನೆ ಕಾಣಲಿದೆ ಅಂತ ಹೇಳಲಾಗ್ತಿದೆ. ಅಮೃತ ಧಾರಾವಾಹಿಯಲ್ಲಿ ಗೌತಮ್ ಎಲ್ಲ ರೀತಿಯ ತುಡುಕುಗಳನ್ನು ದೂರ ಮಾಡಿ ಕೊನೆಗೆ ಭೂಮಿಕಾ ಕತ್ತಿಗೆ ತಾಳಿ ಕಟ್ಟಿದ್ದಾನೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ಭೂಮಿಕಾ ಗರ್ಭಿಣಿ ಅನ್ನೋದು ಕೂಡ ಗೊತ್ತಾಗಿದೆ. ಮನೆ ಮಂದಿಯ ಸಂತೋಷ ಕೂಡ ಹೆಚ್ಚಾಗಿದೆ. ಇದನ್ನು ನೋಡ್ತಾ ಇದ್ರೆ ಅಮೃತಧಾರೆ ಕೊನೆಯ ಹಂತಕ್ಕೆ ಬಂದು ಮುಟ್ಟಿದೆಯೇನೋ, ಈ ಸೀರಿಯಲ್ ಶೀಘ್ರದಲ್ಲೇ ಕೊನೆ ಆಗಲಿದೆಯೇನೋ ಅನ್ನೋ ಸಂಶಯ ಹುಟ್ಕೊಂಡಿದೆ. ಇನ್ನೊಂದು ಕಡೆ ಶ್ರೀರಸ್ತು ಶುಭಮಸ್ತು ಈ ಧಾರಾವಾಹಿಯಲ್ಲಿ ಸಹ ತುಳಸಿಗೆ ಮಗುವಾಗಿದ್ದು ಮನೆ ಮಂದಿ ಸಂತಸದ ಕಡಲಿನಲ್ಲಿ ತೇಲಾಡ್ತಿದ್ದಾರೆ. ಇನ್ನೊಂದು ಕಡೆ ಶಾರ್ವರಿ ತುಳಸಿಯನ್ನು ಕೊಲೆ ಮಾಡೋಕೆ ಸಂಚು ರೂಪಿಸಿದ್ದಾಳೆ. ಶಾರ್ವರಿಯ ಆಟವು ಬಯಲಾಗೋ ಹಂತದಲ್ಲಿದೆ. ಇನ್ನೊಂದು ಕಡೆಯಲ್ಲಿ ತುಳಸಿ ಸಾವನ್ನಪ್ಪಿದ್ದಾಳೆ ಅನ್ನೋದನ್ನು ಆಲ್ರೆಡಿ ಈಗ ವೈದ್ಯರು ಬಂದು ಹೇಳಿರೋದನ್ನು ಪ್ರೋಮೋದಲ್ಲಿ ರಿಲೀಸ್ ಮಾಡಲಾಗಿದೆ. ಒಂದು ವೇಳೆ ಶ್ರೀರಸ್ತು ಮತ್ತು ಶುಭಮಸ್ತುವಿನಲ್ಲಿ ತುಳಸಿ ಸಾವನ್ನಪ್ಪಿದ್ದೇ ಆಗಿದ್ದಲ್ಲಿ ಆ ಸೀರಿಯಲ್ ಖಂಡಿತವಾಗಿ ಅಲ್ಲಿಗೆ ಮುಕ್ತಾಯ ಆಗತ್ತೆ. ಅಮೃತಧಾರೆ ಮತ್ತು ಶ್ರೀರಸ್ತು ಶುಭಮಸ್ತು ಸೀರಿಯಲ್ನನ್ನು ಮುಗಿಸಬಹುದು ಅನ್ನುವಂಥ ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೂ ಈಗ ತಾನೇ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಆರೈಕೆ, ಲಾಲನೆ, ಪಾಲನೆ, ಮಗು ಜೊತೆಗೆ ಗೌತಮ್ ಮಾಡೋದು ಇದೆಲ್ಲವೂ ಮುಂದುವರ್ಕೊಂಡು ಹೋಗುತ್ತೆ. ಕೊನೆಗೆ ಆ ಮಗುವನ್ನು ಏನು ಮಾಡ್ತಾರೋ ವಿಲನ್ಸ್ಗಳು ಅನ್ನೋದು ಪ್ರಶ್ನೆ ಇರೋದ್ರಿಂದ ಅಮೃತಧಾರೆ ಮುಗಿಯೋದು ಡೌಟು. ಇನ್ನು ಶ್ರೀರಸ್ತು ಶುಭಮಸ್ತುವಿನಲ್ಲಿ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ. ಹಾಗಾಗಿ ಶ್ರೀರಸ್ತು ಶುಭಮಸ್ತುನು ಇಷ್ಟು ಬೇಗ ಮುಗಿಸ್ಬಿಡ್ತಾರಾ ಅನ್ನುವಂಥ ಅನುಮಾನ ಕೂಡ ಇದೆ.
ಇನ್ನು ನಾವು ಈ ಟಿ ಆರ್ ಪಿ ಪೈಕಿ ನೋಡೋದಾದರೆ ಎಲ್ಲ ಸೀರಿಯಲ್ಗಳು ಅದ್ಭುತವಾದಂಥ ಟಿ ಆರ್ ಪಿಯನ್ನು ತಂದುಕೊಡ್ತಾ ಇದೆ. ಆದರೆ ಇತ್ತೀಚೆಗೆ ಅದ್ಯಾಕೋ ಗೊತ್ತಿಲ್ಲ, ಪುಟ್ಟಕ್ಕನ ಮಕ್ಕಳು ಮತ್ತು ಸೀತಾರಾಮ ಇವೆರಡು ಸೀರಿಯಲ್ಗಳು ಟಿ ಆರ್ ಪಿಯಲ್ಲಿ ಹಿಂದೆ ಬಿದ್ದುಬಿಟ್ಟಿದೆ. ಉಳಿದೆಲ್ಲ ಸೀರಿಯಲ್ಗಳು ಮೊದಲ ಸ್ಥಾನಕ್ಕಾಗಿ ಪೈಪೋಟಿಯನ್ನು ಜೀ ಕನ್ನಡದಲ್ಲಿ ನಡೆಸ್ತಾ ಇದೆ. ಈಗ ತಾನೇ ಶುರುವಾದ ನಾನಿನ್ನ ಬಿಡಲಾರೆ ಸೀರಿಯಲ್ ಕೂಡ ಅದ್ಭುತವಾದಂಥ ಟಿ ಆರ್ ಪಿಯನ್ನು ಪಡ್ಕೊಳ್ತಾ ಇದೆ. ಆದರೆ ಇಲ್ಲಿ ಸೀತಾರಾಮ ಮತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅದ್ಯಾಕೋ ಗೊತ್ತಿಲ್ಲ ಟಿ ಆರ್ ಪಿ ವಿಚಾರದಲ್ಲಿ ಮುಗ್ಗರಿಸಿದೆ. ಅದಲ್ಲದೆ ಪುಟ್ಟಕ್ಕನ ಮಕ್ಕಳು ಬಹಳ ವರ್ಷಗಳಿಂದ ಪ್ರಸಾರವಾಗ್ತಿರೋದ್ರಿಂದ ಸುಮ್ಮನೆ ಯಾಕೆ ಎಳಿತಾ ಇದ್ದೀರಾ, ಆದಷ್ಟು ಬೇಗ ಮುಗಿಸ್ಬಿಡಿ. ಹೀಗೆ ಸುಮ್ಮನೆ ಬೇಕಾಬಿಟ್ಟು ಸೀರಿಯಲನ್ನು ಮುಂದುವರಿಸೋ ಬದಲು ಮುಗಿಸೋದ್ರಿಂದ ಹೊಸ ಧಾರಾವಾಹಿಗಳಿಗೆ ಅವಕಾಶನೂ ಮಾಡಿಕೊಟ್ಟಂಗಾಗತ್ತೆ. ಅದಲ್ಲದೆ ಕತೆ ಚೆನ್ನಾಗಿಲ್ಲ ಅಂತ ಜನ ನೋಡೋದೇ ಬಿಟ್ಟಿದ್ದಾರೆ. ಟಿ ಆರ್ ಪಿ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಬಹುದಿನಗಳಿಂದ ಜನ ಹೇಳ್ತಾ ಇದ್ರು. ಹಾಗಾಗಿ ಇವೆರಡು ಸೀರಿಯಲ್ನಲ್ಲಿ ಯಾವುದಾದ್ರೂ ಒಂದು ಮುಗಿಯುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಹೊಸದಾಗಿ ಬರ್ತಾ ಇರುವಂಥ ಕಾರಣ ಪ್ರೋಮೋದಲ್ಲೇ ದಾಖಲೆಗಳನ್ನು ಮಾಡಿರೋದ್ರಿಂದ ಸೀರಿಯಲ್ ಕೂಡ ಅದ್ಭುತವಾಗಿ ಮೂಡಿಬರೋದ್ರಲ್ಲಿ ಡೌಟೇ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಿರಣ್ ರಾಜು ಸೀರಿಯಲ್ ನಟನಾಗಿಯೇ ಎಂಟ್ರಿ ಕೊಟ್ಟರು, ಸಿನಿಮಾಗಳ ಪ್ರಯತ್ನ ಮಾಡಿದ್ರು ಅದ್ಯಾಕೋ ಗೊತ್ತಿಲ್ಲ ಯಾವ ಸಿನಿಮಾನೂ ಅವರ ಕೈ ಹಿಡ್ದೇ ಇಲ್ಲ. ಹಾಗಾಗಿ ಸೀರಿಯಲಲ್ಲೇ ಹೆಸರು ಮಾಡಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಯಾವ ಸೀರಿಯಲ್ ಮುಗಿಬೇಕು, ಯಾವ ಸೀರಿಯಲ್ ಮುಂದುವರಿಸಬೇಕು, ಯಾವುದು ಕತೆ ಚೆನ್ನಾಗಿದೆ, ಯಾವುದು ಕತೆ ಚೆನ್ನಾಗಿಲ್ಲ, ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.